ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ರ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಧಿಕ ಮಾಸದಲ್ಲಿ ಬರುವ ಅತ್ಯಂತ ಪವಿತ್ರವಾದ ಪರಮ ಏಕಾದಶಿ ವ್ರತದ ಮಹತ್ವವೇನು, ಈ ದಿನ ಉಪವಾಸ ಮತ್ತು ವಿಷ್ಣು ಪೂಜೆಯನ್ನು ಮಾಡುವುದರಿಂದ ಯಾವ ಪುಣ್ಯ ಫಲಗಳು ದೊರೆಯುತ್ತವೆ ಹಾಗೂ ಈ ವ್ರತವನ್ನು ಹೇಗೆ ಆಚರಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ಆಲಿಸಿ ಸ್ನೇಹಿತರೆ. ಪ್ರಸ್ತುತ ಈಗ 2026 ಅಧಿಕ ಮಾಸ ನಡೆಯುತ್ತಿದೆ. ಈ ಮಾಸದ ಪ್ರತಿಯೊಂದು ದಿನವೂ ವಿಶೇಷ ಮಹತ್ವವನ್ನು ಹೊಂದಿರುತ್ತದೆ. ಯಾಕೆ ಎಂದರೆ ಈ ಮಾಸವನ್ನು ವಿಷ್ಣುದೇವನ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 3 ವರ್ಷಗಳಿಗೊಮ್ಮೆ ಬರುವ ಈ ಮಾಸದ ಮುಖ್ಯವಾದ ದಿನಗಳಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ನಮಗೆ 100 ಯಜ್ಞಗಳನ್ನು ಮಾಡಿದ ಫಲವನ್ನು ಒದಗಿಸುತ್ತವೆ ಎನ್ನುವ ನಂಬಿಕೆ. ಅಧಿಕ ಮಾಸವು ವಿಷ್ಣುವಿನ ಮಾಸವಾದ್ದರಿಂದ ಈ ಮಾಸದಲ್ಲಿ ಬರುವ ಪ್ರತಿಯೊಂದು ಏಕಾದಶಿಯು ವಿಶೇಷವಾಗಿರುತ್ತದೆ. 2026 ಅಧಿಕ ಮಾಸದ ಮೊದಲ ಏಕಾದಶಿ ಕಳೆದು ಹೋಗಿದೆ ಮತ್ತು ಈಗ 2ನೇ ಏಕಾದಶಿ ಸಮೀಪಿಸುತ್ತಿದೆ. ಇದನ್ನು ಪರಮ ಏಕಾದಶಿ ಎಂದು ಕರೆಯುತ್ತಾರೆ. ಪರಮ ಏಕಾದಶಿಯು ಪ್ರತಿ 3 ವರ್ಷಗಳಿಗೊಮ್ಮೆ ಆಚರಿಸಲಾಗುವ ಏಕಾದಶಿಯಾಗಿದ್ದು ಇದನ್ನು ಕೆಲವೆಡೆ ಕಮಲಾ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಮತ್ತು ಇದನ್ನು ಅತ್ಯಂತ ಪುಣ್ಯಕರವಾದ ಏಕಾದಶಿ ಎಂದು ಪರಿಗಣಿಸಲಾಗುತ್ತದೆ. ಪರಮ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಮೋಕ್ಷ ದೊರೆಯುತ್ತದೆ, ಪ್ರಾಪ್ತವಾಗುವುದು. ಇದಲ್ಲದೆ ಈ ಉಪವಾಸವನ್ನು ಆಚರಿಸುವುದು ಮತ್ತು ಪೂಜೆ ಮಾಡುವುದರಿಂದ 100 ಯಜ್ಞಗಳನ್ನು ಮಾಡುವುದಕ್ಕೆ ಸಮನಾದ ಫಲವನ್ನು ಪಡೆದುಕೊಳ್ಳಬಹುದು. ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ಕಷ್ಟಗಳನ್ನು ಸಹ ದೂರ ಮಾಡುತ್ತದೆ. ಹಾಗಾದರೆ ಪರಮ ಏಕಾದಶಿ ಯಾವಾಗ ಎಂದು ತಿಳಿಯೋಣ. ದೃಕ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು 2026 ಜೂನ್ 11ರಂದು ಗುರುವಾರ ಆಚರಿಸಲಾಗುವುದು. ಈ ದಿನದಂದು ಮಧ್ಯರಾತ್ರಿ 12:57ರಿಂದ ಏಕಾದಶಿ ತಿಥಿಯು ಪ್ರಾರಂಭವಾಗಿ ಜೂನ್ 11ರ ರಾತ್ರಿ 10:36ಕ್ಕೆ ಮುಕ್ತಾಯಗೊಳ್ಳುವುದು. ಏಕಾದಶಿಯ ವ್ರತದಲ್ಲಿ ಪಾರಣ ಮುಹೂರ್ತವು ಅತ್ಯಂತ ಮುಖ್ಯವಾಗಿರುತ್ತದೆ. ಪರಮ ಏಕಾದಶಿ ಪಾರಣ ಮುಹೂರ್ತವು ಈ ಬಾರಿ ಜೂನ್ 11ಕ್ಕೆ ಬಂದಿದೆ. ಪರಮ ಏಕಾದಶಿಯ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಗೊತ್ತೇ? 2026 ಪರಮ ಏಕಾದಶಿ ತಿಥಿಯ ದಿನದಂದು ಮುಂಜಾನೆ ಮತ್ತು ಸಂಜೆ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಬೇಕು. ಅದರಲ್ಲೂ ಈ ಏಕಾದಶಿಯ ದಿನದಂದು ಮುಸ್ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಬಳಿ ಚೌಮುಖಿ ದೀಪವನ್ನು, ಅಂದರೆ 4 ಮುಖಗಳುಳ್ಳ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಈ ದೀಪಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಬೆಳಗಬೇಕು. ದೀಪವನ್ನು ಬೆಳಗಿದ ನಂತರ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು. ಆದರೆ ಈ ದಿನದಂದು ನೀವು ತುಳಸಿ ಗಿಡವನ್ನು ಮುಟ್ಟಬಾರದು. ತುಳಸಿ ಗಿಡಕ್ಕೆ ಈ ದಿನ ಪ್ರದಕ್ಷಿಣೆಯನ್ನು ಹಾಕುವಂತಹ ಸಂದರ್ಭದಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಬೇಕು. 2026 ಪರಮ ಏಕಾದಶಿಯಂದು ನಿಗದಿತ ಆಚರಣೆಗಳ ಪ್ರಕಾರ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಪೂಜೆಯ ಸಮಯದಲ್ಲಿ ಹಳದಿ ಬಟ್ಟೆಯ ಮೇಲೆ ಬೆಳ್ಳಿಯ ನಾಣ್ಯವನ್ನು ಮತ್ತು ಅರಿಶಿಣದ ಮುದ್ದೆಯನ್ನು ಇರಿಸಿ, ಪೂಜೆಯ ನಂತರ ನಾಣ್ಯ ಮತ್ತು ಅರಿಶಿನ ಮುದ್ದೆಯನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ತಿಜೋರಿ ಅಥವಾ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಇರಿಸಿ. ಇದಕ್ಕೆ ಬೆಳ್ಳಿ ನಾಣ್ಯವನ್ನು ಬಳಸಬೇಕು. ಒಂದು ವೇಳೆ ನಿಮ್ಮ ಬಳಿ ಬೆಳ್ಳಿ ನಾಣ್ಯಗಳು ಇಲ್ಲದೇ ಇದ್ದರೆ ಅಂತಹ ಸಂದರ್ಭದಲ್ಲಿ 11 ಗೋಮತಿ ಚಕ್ರವನ್ನು ಬಳಸಬಹುದು. ಇದನ್ನು ಮಾಡುವುದರಿಂದ ಕೂಡ ನಿಮ್ಮ ಸಂಪತ್ತು ವೃದ್ಧಿಯಾಗುವುದು, ಮನೆಯು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಳ್ಳುವುದು. ಈ ಪರಮ ಏಕಾದಶಿಯ ದಿನದಂದು ನೀವು ಈ 2 ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀನಾರಾಯಣರು ಒಲಿಯುತ್ತಾರೆ. ಈ ಮಾಸವು ವಿಷ್ಣುವಿನ ಮಾಸವಾದ್ದರಿಂದ ಈ ದಿನ ವಿಷ್ಣುವಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡುವುದರಿಂದ ಕೌಟುಂಬಿಕ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯು ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ. ಏಕಾದಶಿಯ ಮರುದಿನ ಸೂರ್ಯೋದಯದ ನಂತರ ಉಪವಾಸವನ್ನು ಕೊನೆಗೊಳಿಸಬೇಕು. ದ್ವಾದಶಿ ತಿಥಿಯೊಳಗೆ ಉಪವಾಸ ಪ್ರಾಣ ಬಿಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ.
ದ್ವಾದಶಿಯ ಜೂನ್ 12, 2026 ಸಂಜೆ 7:37ಕ್ಕೆ ಕೊನೆಗೊಳ್ಳುತ್ತದೆ. ಇನ್ನೊಂದು ಪ್ರಮುಖ ಪರಿಗಣನೆ ಎಂದರೆ ದ್ವಾದಶಿಯ 4ನೇ ಅವಧಿಯಾದ ಹರಿವಾಸರದ ಸಮಯದಲ್ಲಿ ಉಪವಾಸವನ್ನು ಬಿಡಬಾರದು. ಉಪವಾಸವನ್ನು ಕೊನೆಗೊಳಿಸಲು ಉತ್ತಮ ಸಮಯವೆಂದರೆ ಪ್ರಾತಃ ಕಾಲ, ಅಂದರೆ ಬೆಳಗ್ಗೆ. ಪರಮಶುದ್ಧ ಏಕಾದಶಿ ವ್ರತ ಮಹತ್ವವನ್ನ ಈ ಮೂಲಕ ಸ್ವಲ್ಪ ತಿಳಿಯೋಣ ಸ್ನೇಹಿತರೆ. ಪರಮಶುದ್ಧ ಏಕಾದಶಿಯು 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸ ಅಥವಾ ಮಾಸ ಏಕಾದಶಿಗಳಲ್ಲಿ ಒಂದು. ಈ ಅಧಿಕ ಮಾಸ ಕೃಷ್ಣ ಪಕ್ಷ ಏಕಾದಶಿಯು ವಿಷ್ಣುವಿಗೆ ಪ್ರಿಯವಾದದ್ದು. ಅವರಿಗೆ ಎಲ್ಲ ಏಕಾದಶಿ ವ್ರತ ಆಚರಣೆಯನ್ನು ಸಮರ್ಪಿಸಲಾಗಿದೆ. ಪರಮಶುದ್ಧ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಬಡತನವು ನಿವಾರಣೆಯಾಗಿ ಸಮೃದ್ಧಿ ಮತ್ತು ಸಂಪತ್ತು ಬರುತ್ತದೆ. ಇದು ಭಕ್ತರ ಹಿಂದಿನ ಪಾಪಗಳನ್ನು ಕರಗಿಸುತ್ತದೆ ಮತ್ತು ಮೋಕ್ಷ ಮತ್ತು ವೈಕುಂಠದಲ್ಲಿ ವಿಷ್ಣುವಿನ ಪಾದಕಮರದಲ್ಲಿ ಸ್ಥಾನ ನೀಡುತ್ತದೆ. ಅಧಿಕ ಮಾಸವು ಪ್ರಾಣಿಗಳಲ್ಲಿ ಹಸುವಿನಂತೆ, ಮಾನವರಲ್ಲಿ ಬ್ರಾಹ್ಮಣನಂತೆ ಶ್ರೇಷ್ಠ ಎಂದು ಶ್ರೀಕೃಷ್ಣ ರಾಜ ಯುಧಿಷ್ಠಿರನಿಗೆ ವಿವರಿಸಿದ್ದನು. ಪರಮಶುದ್ಧ ವ್ರತವನ್ನು ಆಚರಿಸುವುದು ಎಲ್ಲ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಮತ್ತು ವರ್ಷದ ಎಲ್ಲ ವ್ರತ ಉಪವಾಸಗಳನ್ನು ಆಚರಿಸುವ ಮೂಲಕ ಗಳಿಸುವ ಪುಣ್ಯಕ್ಕೆ ಸಮಾನವಾಗಿರುತ್ತದೆ. ವ್ರತಕಥೆಯಲ್ಲಿ ಉಲ್ಲೇಖಿಸಿದಂತೆ ರಾಜ ಹರಿಶ್ಚಂದ್ರ ಕೂಡ ಈ ಶುಭ ವ್ರತವನ್ನು ಆಚರಿಸಿ ತನ್ನ ರಾಜ್ಯ, ಹೆಂಡತಿ, ಮಗು ಮತ್ತು ಕಳೆದುಹೋದ ವೈಭವವನ್ನು ಮರಳಿ ಪಡೆದನು. ಪರಮಶುದ್ಧ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವುದರಿಂದ ಶಾಂತಿ, ಸರ್ವತೋಮುಖ ಸಂತೋಷ, ಆಧ್ಯಾತ್ಮಿಕ ಪ್ರಗತಿ, ಅರಿವು ಹೆಚ್ಚಾಗುವುದು, ಭೌತಿಕ ಸಮೃದ್ಧಿ ಮತ್ತು ಭಕ್ತರು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನದನ್ನು ನೀಡುತ್ತದೆ. ಪರಮಶುದ್ಧ ಏಕಾದಶಿಯ ಅಧ್ಯಕ್ಷತೆಯನ್ನು ಭಗವಾನ್ ಪುರುಷೋತ್ತಮರು ವಹಿಸುತ್ತಾರೆ. ಇದು ವಿಶ್ವದ ರಕ್ಷಕ ಮತ್ತು ರಕ್ಷಕನಾದ ಭಗವಾನ್ ವಿಷ್ಣುವಿನ ಹೆಸರುಗಳಲ್ಲಿ ಒಂದು. ಸಂಸ್ಕೃತ ಪದ ಪುರುಷೋತ್ತಮ ಎಂದರೆ ಪರಮಾತ್ಮ ಎಂದರ್ಥ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದಲೇ ಕರೆಯುತ್ತಾರೆ. ದಂತಕಥೆಯ ಪ್ರಕಾರ ಅಧಿಕ ಮಾಸ ಅಥವಾ ಮಲಮಾಸವನ್ನು ಕೀಳಾಗಿ ನೋಡಲಾಗುತ್ತಿದ್ದು ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತಿತ್ತು. ಆದರೆ ವಿಷ್ಣು ಅದಕ್ಕೆ ತನ್ನ ಪುರುಷೋತ್ತಮ ಎಂಬ ಹೆಸರನ್ನು ನೀಡಿದನು. ಇದರಿಂದಾಗಿ ಅದನ್ನು ಅತ್ಯುತ್ತಮ ಮಾಸಗಳಲ್ಲಿ ಒಂದೆಂದು ಸ್ವೀಕರಿಸಿದನು. ವಿಷ್ಣುವಿನ ಅವತಾರ, ವಿಷ್ಣುವಿನ 7ನೇ ಅವತಾರವಾದ ಭಗವಾನ್ ಶ್ರೀರಾಮನನ್ನು ಪರಿಪೂರ್ಣ ಸಜ್ಜನ ಎಂದು ಕರೆಯಲಾಗುತ್ತಿತ್ತು ಮತ್ತು ವಿಷ್ಣುವಿನ 8ನೇ ಅವತಾರವಾದ ಭಗವಾನ್ ಕೃಷ್ಣನನ್ನು ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ. ಪರಮಶುದ್ಧ ಏಕಾದಶಿಯಂದು ಆ ಪುರುಷೋತ್ತಮನ ಪೂಜೆಯನ್ನು ಮಾಡುವುದರಿಂದ ಭಕ್ತರು ಮತ್ತು ಅವರ ಕುಟುಂಬಗಳಿಗೆ ಅವರ ಕೃಪಾಶೀರ್ವಾದಗಳು ದೊರೆಯುತ್ತವೆ. ಇನ್ನು ಈ ದಿನ ಕಥೆಯನ್ನು ಕೇಳದಿದ್ದರೆ ಹೇಗೆ ಅಲ್ಲವೇ? ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳಲು ರಾಜನು ಬಯಸಿದಾಗ ಶ್ರೀಕೃಷ್ಣನೇ ಪದ್ಮಶುದ್ಧ ಏಕಾದಶಿಯ ಕಥೆಯನ್ನು ಮಹಾರಾಜ ಯುಧಿಷ್ಠಿರನಿಗೆ ಹೇಳಿದನು. ಅಧಿಕ ಮಾಸದ 2 ಏಕಾದಶಿಗಳು ಧನ್ಯವೆಂದು ಶ್ರೀಕೃಷ್ಣನು ನಿರ್ದಿಷ್ಟಪಡಿಸಿದನು ಮತ್ತು ಈ ಏಕಾದಶಿಯ ಪುಣ್ಯಗಳನ್ನು ಹೇಳಿದ ನಂತರ ಅವನು ವ್ರತಕಥೆಯನ್ನು ಸಹ ಹೇಳಿದನು. ಕಂಪಿಲ್ಯ ರಾಜ್ಯದಲ್ಲಿ ಸುಮೇಧ ಎಂಬ ವಿನಮ್ರ ಮತ್ತು ಧರ್ಮನಿಷ್ಠ ಬ್ರಾಹ್ಮಣನೊಬ್ಬ ತನ್ನ ಪತ್ನಿ ಪವಿತ್ರಾಳೊಂದಿಗೆ ವಾಸಿಸುತ್ತಿದ್ದ. ಅವರು ತುಂಬಾ ಬಡವರಾಗಿದ್ದರು. ಆದರೆ ಅವರ ಮನೆಗೆ ಬರುವ ಯಾವುದೇ ಅತಿಥಿಯನ್ನು ಗೌರವದಿಂದ ನಡೆಸಿಕೊಳ್ಳಲಾಗುತ್ತಿತ್ತು ಮತ್ತು ಪವಿತ್ರಾಳು ಅವರಿಗೆ ನೀಡಬಹುದಾದ ಅತ್ಯುತ್ತಮ ಆಹಾರವನ್ನು ನೀಡಲಾಗುತ್ತಿದ್ದಳು. ಅತಿಥಿಗಳಿಗಾಗಿ ತನ್ನ ಪಾಲನ್ನು ತ್ಯಾಗ ಮಾಡಿದ್ದರಿಂದ ಪವಿತ್ರಾಳು ಅನೇಕ ಬಾರಿ ಹಸುವಿನಿಂದ ಬಳಲಬೇಕಾಯಿತು. ತನ್ನ ಬಡತನದ ಸ್ಥಿತಿಯಿಂದಾಗಿ ಸುಮೇಧ ದುಃಖಿತನಾಗಿದ್ದನು ಮತ್ತು ಚಿಂತಿತನಾಗಿದ್ದನು. ಕೆಲಸವನ್ನ ಹುಡುಕಿಕೊಂಡು ಬೇರೆ ರಾಜ್ಯಗಳಿಗೆ ಪ್ರಯಾಣಿಸಲು ಮತ್ತು ಹಣವನ್ನ ಸಂಪಾದಿಸಲು ಮತ್ತು ಬಡತನದಿಂದ ಪರಿಹಾರ ಪಡೆಯಲು ಬಯಸುವುದಾಗಿ ಅವನು ತನ್ನ ಹೆಂಡತಿಗೆ ಹೇಳಿದನು. ಕಂಪಿಲ್ಯದಲ್ಲಿದ್ದಂತೆ ಹೋಗಲು ಸುಮೇಧ ತನ್ನ ಹೆಂಡತಿಗೆ ಅನುಮತಿ ಕೇಳಿದನು. ಕೆಲವು ಶ್ರೀಮಂತ ಕುಟುಂಬಗಳಿಂದ ಬೇಡಿಕೊಂಡರೂ ಅವರು ಎಂದಿಗೂ ಚೆನ್ನಾಗಿ ದಾನವೇ ಮಾಡಲಿಲ್ಲ ಮತ್ತು ಆದ್ದರಿಂದ ಅವರು ನಿರಂತರವಾಗಿ ಆರ್ಥಿಕ ಜಗಳದಲ್ಲಿದ್ದರು. ಪವಿತ್ರ ಸುಮೇಧಳಿಗೆ ಇಂದಿನ ಜನ್ಮಗಳಲ್ಲಿ ಕ್ಷಮಿಸಲಾಗದ ಕೆಲವು ಪಾಪಗಳನ್ನು ಮಾಡಿರಬಹುದು. ಇದರಿಂದಾಗಿ ಅವರು ಆರ್ಥಿಕವಾಗಿ ಬಳಲುತ್ತಿದ್ದಾರೆ ಎಂದು ಹೇಳಿದಳು. ದೇವರ ದಯೆಯಿಂದ ಸುಮೇಧನಿಗೆ ಈ ಜನ್ಮದಲ್ಲಿ ಸಿಗಬೇಕಾದ ಹಣ ಕಂಪಿಲ್ಯದಲ್ಲಿಯೇ ಬರುತ್ತದೆ ಮತ್ತು ಉದ್ಯೋಗ ಸಂಪಾದನೆಗಾಗಿ ಬೇರೆ ನಗರಗಳಿಗೆ ಹೋಗುವುದು ವ್ಯರ್ಥ ಎಂದು ಅವಳು ವಿವರಿಸಿದಳು. ಸುಮೇಧನಿಗೆ ಮನವರಿಕೆ
ಆಯ್ಕೆಯಾಯಿತು. ಒಮ್ಮೆ ಪ್ರಸಿದ್ಧ ಋಷಿಯು ಕೌಂಡಿಲ್ಯ ಸುಮೇಧನ ಮನೆಗೆ ಅತಿಥಿಯಾಗಿ ಬಂದರು. ಪವಿತ್ರ ಪರಿಪೂರ್ಣ ಆತಿಥ್ಯ ವಹಿಸಿದ್ದರು ಮತ್ತು ಋಷಿಯನ್ನು ಸಮಾಧಾನಪಡಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡಿದರು. ಅವರ ಆತಿಥ್ಯದಿಂದ ಸಂತೋಷಪಟ್ಟರು. ಪವಿತ್ರ ತಮ್ಮ ಬಡತನದ ಸ್ಥಿತಿಯನ್ನು ಹೋಗಲಾಡಿಸಲು ಪರಿಹಾರಕ್ಕಾಗಿ ಋಷಿಯನ್ನು ಕೇಳಿದಳು. ಋಷಿ ಕೌಂಡಿಲ್ಯರು ಅಧಿಕ ಮಾಸದ ಕೃಷ್ಣ ಪಕ್ಷ ಏಕಾದಶಿಯಾದ ಪರಮ ಏಕಾದಶಿ ಎಂದು ಉಪವಾಸ ವ್ರತವನ್ನು ಆಚರಿಸಲು ಸಲಹೆ ನೀಡಿದರು. ಶುಭ ಪರಮ ಏಕಾದಶಿ ಎಂದು ವ್ರತವನ್ನು ಆಚರಿಸುವುದರಿಂದ ಬಡತನವು ದೂರವಾಗುತ್ತದೆ ಮತ್ತು ಇಂದಿನ ಮತ್ತು ವರ್ತಮಾನದ ಎಲ್ಲಾ ಪಾಪಗಳು ಶುದ್ಧವಾಗುತ್ತವೆ ಎಂದು ಅವರು ವಿವರಿಸಿದರು. ಭಗವಾನ್ ಕುಬೇರನು ಈ ಏಕಾದಶಿ ವ್ರತವನ್ನು ಆಚರಿಸಿದ್ದನು ಮತ್ತು ಅವನಿಗೆ ಸ್ವರ್ಗೀಯ ಸಾಮ್ರಾಜ್ಯದ ಸಂಪತ್ತಿನ ಖಜಾಂಜಿ ಸ್ಥಾನವನ್ನು ನೀಡಲಾಯಿತು ಎಂದು ಋಷಿ ಕೌಂಡಿಲ್ಯರು ಹೇಳಿದರು. ಪರಮ ಏಕಾದಶಿ ಎಂದು ಸುಮೇಧ ಮತ್ತು ಪವಿತ್ರರು ಪುರುಷೋತ್ತಮ ವಿಷ್ಣುವಿನ ಮೇಲೆ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಉಪವಾಸ ಮಾಡಿದರು. ಸ್ವಲ್ಪ ಸಮಯದ ನಂತರ ಒಬ್ಬ ರಾಜಕುಮಾರ ಕಂಪಿಲ್ಯನಿಗೆ ಭೇಟಿ ನೀಡಿ ಆಶ್ಚರ್ಯಕರನಾಗಿ ಸುಮೇಧನಿಗೆ ಸಂಪತ್ತು, ಉತ್ತಮ ಮನೆ, ವಾಸಿಸಲು ಹಣವನ್ನು ದಾನ ಮಾಡಿದನು. ಅದು ವಿನಮ್ರ ಬ್ರಾಹ್ಮಣ ಮತ್ತು ಅವನ ಹೆಂಡತಿಯ ಜೀವನವನ್ನು ಅಭಿವೃದ್ಧಿಪಡಿಸಿತು. ಹೀಗೆ ಪರಮ ಏಕಾದಶಿ ವ್ರತವನ್ನು ಆಚರಿಸುವ ಮೂಲಕ ಅವರ ಬಡತನವು ಅದ್ಭುತವಾಗಿ ನಿವಾರಣೆಯಾಯಿತು. ಪರಮ ಶುದ್ಧ ಏಕಾದಶಿ ಎಂದು ಪ್ರಧಾನ ದೇವತೆಯಾದ ಪುರುಷೋತ್ತಮ ಅಥವಾ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಪರಮಶುದ್ಧ ಏಕಾದಶಿ ಎಂದು ಬೆಳಗ್ಗೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿದ ನಂತರ ನಿಮ್ಮ ಉದ್ದೇಶವನ್ನು ತಿಳಿಸಲು ವ್ರತ ಸಂಕಲ್ಪ ಮಾಡಿ. ನಿಮ್ಮ ಪೂಜಾ ಮಂದಿರ ಅಥವಾ ಬಡಾವಣೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಗಂಗಾಜಲ ಮತ್ತು ತುಳಸಿ ಎಲೆಗಳಿಂದ ಪುರುಷೋತ್ತಮ ವಿಷ್ಣುವಿಗೆ ಅಭಿಷೇಕ ಮಾಡಿ. ಮನೆಯಲ್ಲಿ ಪವಿತ್ರ ಸಾಲಿಗ್ರಾಮ ಶಿಲೆ ಇರುವ ಭಕ್ತರು ತುಳಸಿ ನೀರು ಮತ್ತು ಪಂಚಾಮೃತ ಅಂದರೆ ತಾಜಾ ಹಸುವಿನ ಹಾಲು, ಜೇನುತುಪ್ಪ, ಮೊಸರು, ತುಪ್ಪ, ಸಕ್ಕರೆಯ ಮಿಶ್ರಣದಿಂದ ಸಾಲಿಗ್ರಾಮವನ್ನು ಅಭಿಷೇಕಿಸಿ ಸಾಲಿಗ್ರಾಮಕ್ಕೆ ಚಂದನ ತಿಲಕವನ್ನ ಹಚ್ಚಬೇಕು. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿ ಎಲೆಗಳನ್ನು ದೇವರ ಪೂಜೆಗೆ ಬಹಳ ಮುಖ್ಯವಾಗಿದ್ದು ತಾಜಾ ಹೂವುಗಳನ್ನು ಅರ್ಪಿಸಿ ಮತ್ತು ಭೋಗವನ್ನು ಅರ್ಪಿಸಿ. ಪುರುಷೋತ್ತಮ ದೇವರ ಆರತಿ ಮಾಡಿ ಭಗವಾನ್ ವಿಷ್ಣು ಮಂತ್ರಗಳನ್ನು ಪಠಿಸಿ. ಏಕಾದಶಿ ಎಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಬಹಳ ಪುಣ್ಯಕರ. ಈ ದಿನ ಲಕ್ಷ್ಮೀ ದೇವಿಯನ್ನು ಮತ್ತು ತುಳಸಿಯನ್ನು ಸಹ ಪೂಜಿಸಲಾಗುತ್ತದೆ. ನಿರಂತರವಾಗಿ ವಿಷ್ಣು ಮಂತ್ರಗಳನ್ನು ಜಪಿಸಿ ಹಗಲು ರಾತ್ರಿ ಅವರ ಸ್ತುತಿಗಳನ್ನು ಹಾಡಿ. ಸಂಜೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಆರತಿ ಮಾಡಿ. ಹಗಲು ರಾತ್ರಿ ಇಡೀ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರಿ. ಹಗಲು ರಾತ್ರಿ ಜಾಗೃತರಾಗಿರಿ. ರಾತ್ರಿ ಸಂಗೀತ ನುಡಿಸಿ, ಭಜನೆಗಳನ್ನು ಹಾಡಿ ಮತ್ತು ಪುರುಷೋತ್ತಮನ ಸೇವೆಯಲ್ಲಿರಿ. ದ್ವಾದಶಿ ಎಂದು ಉಪವಾಸ ಮುರಿಯುವ ಮೊದಲು ವಿಷ್ಣುವಿಗೆ ಹೂವುಗಳು ಮತ್ತು ಭೋಗಗಳನ್ನು ಅರ್ಪಿಸಿ. ಪರಮ ಶುದ್ಧ ಏಕಾದಶಿಯು ಎಲ್ಲಾ ಭಕ್ತರಿಗೂ ಅಪೇಕ್ಷಣೀಯವಾದ ಭಗವಾನ್ ವಿಷ್ಣುವಿನ ಕೃಪೆಯನ್ನು ತರುತ್ತದೆ. ಪರಮಶುದ್ಧ ಏಕಾದಶಿಯು ಮಾಲಮಾಸ ಅಥವಾ ಅಧಿಕ ಮಾಸದಲ್ಲಿ ಬರುವುದರಿಂದ ಇದು ಒಂದು ಪ್ರಮುಖ ಮತ್ತು ಮಂಗಳಕರ ದಿನವಾಗಿದೆ. ಈ ಶುದ್ಧ ಏಕಾದಶಿ ವ್ರತವನ್ನು ಸೂಕ್ಷ್ಮವಾಗಿ ಆಚರಿಸುವುದರಿಂದ ಈ ಏಕಾದಶಿಯ ಅಧಿದೇವತೆಯಾದ ಪುರುಷೋತ್ತಮನು ಭಗವಂತನನ್ನೇ ಸಂತೋಷಪಡಿಸುತ್ತಾನೆ. ಪರಮ ಶುದ್ಧ ವ್ರತವನ್ನು ಆಚರಿಸಿದಾಗ ಅದು ಬಡತನ, ದುಃಖಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಸಮೃದ್ಧಿ, ಸಂಪತ್ತು, ಹಣದ ಹರಿವು, ಯಶಸ್ಸು, ಜೀವನದ ಎಲ್ಲ ಅಂಶಗಳಲ್ಲೂ ಸಮೃದ್ಧಿಯನ್ನು ತರುತ್ತದೆ ಮತ್ತು ಸಂತೋಷದ ಸಂತೃಪ್ತ ಜೀವನವನ್ನು ನೀಡುತ್ತದೆ. ಈ ಅಧಿಕ ಮಾಸ ಕೃಷ್ಣ ಪಕ್ಷ ಏಕಾದಶಿ ವ್ರತವನ್ನು ಆಚರಿಸಿದಾಗ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ. ಒಂದು ನಿರ್ದಿಷ್ಟ ಆಸೆಯನ್ನು ಈಡೇರಿಸುವ ಉದ್ದೇಶವಿಲ್ಲದೆ ಮತ್ತು ಕೇವಲ ಭಕ್ತಿಗಾಗಿ ಏಕಾದಶಿ ವ್ರತವನ್ನು ಆಚರಿಸಿದರೆ ಅದು ವಿಷ್ಣುವಿನ ಕೃಪೆಯಿಂದ ಭಕ್ತನಿಗೆ ಜೀವನವನ್ನು ಬದಲಾಯಿಸುವ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಪ್ರಾಚೀನ ಗ್ರಂಥಗಳಲ್ಲೂ ಉಲ್ಲೇಖಿಸಲಾಗಿದೆ. ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಕ್ತರ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಮರಣದ ನಂತರ ಭಕ್ತನ ಆತ್ಮವು ಮುಕ್ತವಾಗಿ ವಿಷ್ಣುವಿನ ನಿವಾಸವನ್ನು ತಲುಪುತ್ತದೆ. ಈ ಶುಭ ಏಕಾದಶಿಯ ದಿನವು ಭಕ್ತರಿಗೆ ವಿಷ್ಣುವಿನ ಮೇಲೆ ಮಾತ್ರ ಗಮನಹರಿಸಲು, ಮಂತ್ರಗಳನ್ನು ಪಠಿಸಲು ಮತ್ತು ಆತನ ಸ್ತುತಿಗಳನ್ನು ಹಾಡಲು ಅವಕಾಶವನ್ನು ನೀಡುತ್ತದೆ. ಇದು ಭಗವಂತನ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಭಕ್ತನು ತನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಗಳಿಸಿದ ಫಲಗಳಿಗೆ ಸೇರ್ಪಡೆಯಾಗುತ್ತದೆ. ಪರಮ ಶುದ್ಧ ಏಕಾದಶಿಯಂದು ಸಂಪೂರ್ಣ ಉಪವಾಸ ಆಚರಿಸುವುದರಿಂದ ದೇಹವು ವಿಷಮುಕ್ತವಾಗುತ್ತದೆ ಮತ್ತು ಭಕ್ತರ ಶಕ್ತಿಗಳು
ಪುನರುಜ್ಜೀವನಗೊಳ್ಳುತ್ತದೆ. ವ್ರತವನ್ನು ವಿಶೇಷವಾಗಿ ನಿರ್ಜಲ ವ್ರತವನ್ನು ಮಾಡುವಾಗ ಒಬ್ಬರ ಇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಲು ಇದು ಸಹಾಯ ಮಾಡುತ್ತದೆ. ಇದು ಭಕ್ತರನ್ನು ಉನ್ನತ ಪ್ರಜ್ಞೆಗೆ ಏರಿಸುತ್ತದೆ. ಪರಮ ಶುದ್ಧ ವ್ರತವು ಭಕ್ತರ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನೇ ತರುತ್ತದೆ. ಪರಮ ಏಕಾದಶಿ ವ್ರತವು ಭಗವಂತನ ಕೃಪೆಯನ್ನು ಪಡೆಯಲು ಅತ್ಯಂತ ಶ್ರೇಷ್ಠವಾದ ವ್ರತಗಳಲ್ಲಿ ಒಂದಾಗಿದೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರೆ ಪಾಪಗಳು ಸಹ ನಿವಾರಣೆಯಾಗಿ ಮನೆಯಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಭಕ್ತಿ ಸಾಗರಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀಮನ್ನಾರಾಯಣನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಓಂ ನಮೋ ನಾರಾಯಣಾಯ ನಮಃ. ಓಂ ವಿಷ್ಣವೇ ನಮಃ.